ಯಾಕಂತ ಹೇಳಿದ್ರೆ ನಾವು ಮೊನ್ನೆ ಹೋದವಾರ ಅಲ್ಲಿಗೆ ಒಂದು ಭಜನಾ ಸ್ಪರ್ಧೆಗೆ ಬಂದೆವು. ಅಲ್ಲಿಯೇ ಒಂದು ಕೊಡುವಂತಹ ಉಪಚಾರ, ಇಲ್ಲಿ ನಮ್ಮನ್ನು ನೋಡುವಂತಹ ಒಂದು ಉಪಚಾರ ನೋಡಿದರೆ ಬೊಂಬಾಯಿಯವರು ನಮ್ಮನ್ನು ಕಾಣುವಂತಹ ಒಂದು ರೀತಿ ಇತ್ತಲ್ಲ, ಅದು ನಮ್ಮ ಒಂದು ಪ್ರತಿಭೆಗಿಂತಲೂ ಅತ್ಯದ್ಭುತ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೇವೆ. ಇನ್ನು ಆಗೊಂದು ಸಮವಸ್ತ್ರದ ಬಗ್ಗೆ ಹೇಳಿದರು. ಸಮವಸ್ತ್ರ ಈಗ ನಾವು ನಮ್ಮ ಭಜನಾ ಮಂಡಳಿಯಲ್ಲಿ ಭಜನೆ ಹೇಗೆ ಮಾಡ್ತೇವೆ, ಅದಕ್ಕೊಂದು ವಿಪರೀತವಾದಂತಹ ವೇಷಭೂಷಣಗಳ ಅಗತ್ಯ ಇಲ್ಲ. ಸಮವಸ್ತ್ರಕ್ಕೆ ಅಣ್ಣ ಹೇಳಿದಾಗೆ 10 ಅಂಕವನ್ನು ಕೊಡ್ತೇವೆ. ಆ ಸಾಮಾನ್ಯ ರೀತಿಯಲ್ಲಿದ್ದರೆ ಸಾಕು. ಅದಕ್ಕೆ ಬೇರೆ ಒಂದು ಭರತನಾಟ್ಯದ ಒಂದು ಮೆರುಗು ತರುವುದು, ಜನಪದೀಯವಾದಂತಹ ಒಂದು ಮೆರುಗು ತರುವುದು ಅದು ಭೂಷಣ ಅಲ್ಲ. ಉದಾಹರಣೆಗೆ ನಮ್ಮ ಜನಪದದಲ್ಲಿ ಒಂದು ವೇಷಭೂಷಣವನ್ನು ನೋಡಿದರೆ ಅದು ಗೀಗಿ ಪದವ, ಲಾವಣಿಯ, ರಂಗಗೀತೆಯ ಅಥವಾ ಮೂಲ ಜಾನಪದ ಹಾಡ ಅಥವಾ ಕಂಗಿಲು ಕುಣಿತವ, ವೀರಗಾಸೆಯ, ಕಂಸಾಳೆಯ ಯಾವ ಕುಣಿತ ಅಂತ ವೇಷಭೂಷಣದಲ್ಲಿ ಗೊತ್ತಾಗ್ತದೆ. ಹಾಗಂತ ಭಜನೆಯ ಒಂದು ಉಡುಗೆಯನ್ನು ನೋಡಿದರೆ ಅವ್ರದ್ದು ಭಜನೆಯದ್ದೇ ಉಡುಗೆ ಅಂತ ಹೇಳುವಾಗೆ ನಮ್ಮ ಉಡುಗೆ ತೊಡುಗೆಗಳಿದ್ದರೆ ಒಳ್ಳೆದಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇನ್ನು ತಾಳವನ್ನು ಕೆಲವು ತಂಡದಲ್ಲಿ ನಾವು ಗಮನಿಸಿಕೊಂಡದ್ದು ಅದು ತಪ್ಪಲ್ಲ. ತಾಳವನ್ನು ಎದುರಿನವರಿಗೆ ಕೊಡುವಂತಹ ಒಂದು ಸಂಪ್ರದಾಯ ಭಜನೆಯಲ್ಲಿಲ್ಲ. ಅದು ಕೋಲಾಟದ ಸಂಪ್ರದಾಯ. ಎದುರಿನವರಿಗೆ ಕೊಡುವಂಥದ್ದು ಭಜನೆಯ ಸಂಪ್ರದಾಯ ಅಲ್ಲ. ಕೊಟ್ಟವರು ದಯವಿಟ್ಟು ನೀವು ಬೇಸರ ಮಾಡಬೇಡಿ, ಅದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿ ನಾವು ಹೇಳೋದು ಸರಿ ಅಂತಿದ್ರೆ ಮುಂದಿನ ವೇದಿಕೆಯಲ್ಲಿ ಅದನ್ನು ಸರಿಪಡಿಸಿಕೊಳ್ಳಿ. ನಮ್ಮ ಎದುರಿನ ತಾಳವನ್ನು ಮುಂದಿನವನಿಗೆ ಕೊಡುವುದು ಅಥವಾ ಬೆನ್ನ ಹಿಂದೆ ಕೊಡುವಂಥದ್ದು ಭಜನೆಯಲ್ಲಿ ಇಲ್ಲ. 1-2 ತಂಡದಲ್ಲಿ ನಾವು ಗಮನಿಸಿದ್ದೇವೆ. ಸ್ವಲ್ಪ ಅದರ ಕಡೆಗೆ ಗಮನ ಕೊಡ್ತೀರಂತ ನಾವು ಭಾವಿಸ್ಕೊಳ್ತಾ ಇದ್ದೇವೆ. ಇನ್ನು ಎಲ್ಲ ತಂಡದ ಪ್ರಸ್ತುತಿ ಒಳ್ಳೆಯದಿತ್ತು. ಅದರಲ್ಲಿ ಕೂಡ ಈ ಸಂಘಟಕರನ್ನು ಮೆಚ್ಚಬೇಕು. ಯಾಕೆ ಮೆಚ್ಚಬೇಕಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಕೂಡ ಯುವಕರಿಗೆ ಸ್ಪರ್ಧೆ, ಮಕ್ಕಳಿಗೆ ಸ್ಪರ್ಧೆ ಅಥವಾ ಯುವಕರೊಂದಿಗೆ ಮಹಿಳೆಯರು ಸ್ವಲ್ಪ ಅಲ್ಲಿ ಸ್ಪರ್ಧೆ ಮಾಡುವುದು, ಯುವಕರೊಂದಿಗೆ ಮಹಿಳೆಯರಿಗೆ ಸ್ಪರ್ಧೆ ಮಾಡುವಂಥದ್ದು ಕಷ್ಟ. ಆದರೂ ಇಲ್ಲಿ ಬರೀ ಮಹಿಳೆಯರಿಗೆ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದಂತ ಹೇಳಿದರೆ ಅದನ್ನು ಮೆಚ್ಚಬೇಕಾದದ್ದು. ಆದ್ದರಿಂದ ನಿಮ್ಮ ಪರವಾಗಿ ನಾವು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇನ್ನು ಭಜನೆಗೆ ನಾವು ಬಳಸುವಂತಹ ಪರಿಕರ ತಾಳ, ಶಂಖ, ಹಾರ್ಮೋನಿಯಂ, ತಬಲ, ಕಂಜುರ. ಯಾವುದೋ ಒಂದು ತಂಡದಲ್ಲಿ ನಾವು ಘಂಟಾಮಣಿಯನ್ನು ನೋಡಿದ್ದೇವೆ. ಘಂಟಾಮಣಿ ಪೂಜೆಯ ಪರಿಕರ, ಅದು ಭಜನೆಯ ಪರಿಕರ ಅಲ್ಲ ಅಂತ ನನ್ನ ಭಾವನೆ. ಇದರ ಬಗ್ಗೆ ನೀವು ಗಮನ ಹರಿಸಿಕೊಳ್ಳುವಿರಾಗಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇನ್ನು ಭಜನೆಯನ್ನು ಮಾಡುವಾಗ ನಾವು ಭಕ್ತಿ ಭಾವನೆಯೊಂದಿಗೆ ತಲೆದೂಗಿಸಬೇಕೇ ಹೊರತು ಅಲ್ಲಿ ನಾಟಕೀಯವಾಗಿ ಆಡಂಬರಕ್ಕಾಗಿ ತಲೆಯನ್ನು ದೂಗಿಸಬಾರ್ದು. ನಾವು ಭಕ್ತಿ ಭಾವನೆಯಲ್ಲಿ ಹಾಡಿದಾಗ ನಾವು ಪರವಶರಾಗಿ ನಾವು ತಲೆ ದೂಗ್ತೇವೆ. ಕೆಲವು ತಂಡಗಳು ಅದರಲ್ಲಿ ಇತ್ತು. 1-2 ತಂಡವನ್ನು ನಾವು ಆ ರೀತಿಯಲ್ಲಿ ಗಮನಿಸಿಕೊಂಡಿದ್ದೇವೆ. ನಗಾಡಿಕೊಂಡು ಪ್ರಸ್ತುತಿ ಮಾಡುವುದು ಅದು ನಮ್ಮ ಜನಪದದ ಒಂದು ಪ್ರಕಾರ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇನ್ನು ಎಲ್ಲ ತಂಡದ ಹಾಡಿನ ಆಯ್ಕೆ ಸಮರ್ಪಕವಾಗಿತ್ತು. ಎಲ್ಲರೂ ಕೂಡ ಪುರಂದರದಾಸರ ಹಾಡನ್ನೇ ಬಳಕೆ ಮಾಡಿದ್ದಾರೆ. ಈ ಪುರಂದರದಾಸರ ಹಾಡನ್ನು ಬಳಕೆ ಮಾಡಿದ್ರಲ್ಲಿ 1-2 ತಂಡದ ಒಂದು ಬಗ್ಗೆ ಒಂದು ಗಮನ. ಪುರಂದರದಾಸರ ಹಾಡಿಗೆ ನಮ್ಮ ಸಾಹಿತ್ಯವನ್ನು ಸೇರಿಸುವಾಗಿಲ್ಲ. ಪುರಂದರದಾಸರ ಹಾಡಿನ ಸಾಹಿತ್ಯಕ್ಕೆ ನಮ್ಮ ಸಾಹಿತ್ಯವನ್ನು ಸೇರಿಸುವ ಹಾಗೆ ಇಲ್ಲ. 1 ತಂಡವೋ 2 ತಂಡವೋ ಆ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಗಮನಿಸುವರಾಗಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇನ್ನು ನಿಮಗೆ ಸಂಘಟಕರು ಮೊದಲೇ ನಿಮಗೆ ಸಮಯದ ಒಂದು ನಿಗದಿ ಮಾಡಿದ್ದಾರೆ. ಈಗ ನಾವು ತೀರ್ಪು ಮಾಡುವುದು ನಮ್ಮ ಅನುಭವದ ಮೇಲೆ ಅಲ್ಲ. ಸಂಘಟಕರು ಏನು ನಿಯಮವನ್ನು ಇಟ್ಟಿದ್ದಾರೆ ಅದರ ಆಧಾರದಲ್ಲಿ ನಾವು ತೀರ್ಪುಗಾರಿಕೆ ಮಾಡುವಂಥದ್ದು. ಉದಾಹರಣೆಗೆ 15 ನಿಮಿಷವೋ 25 ನಿಮಿಷವೋ ಕೊಟ್ಟಾಗ ನಾವು ಗಣಪತಿಯ ಸ್ತುತಿಯೊಂದಿಗೆ ನಮ್ಮ ಅರುಣನ್ನು ಹೇಳಿದಾಗೆ ಓಂಕಾರ ಹಾಕಿದರೆ ಸಾಕು. ಅಕಾರ ಉಕಾರ ಮಕಾರಗಳ ಸಂಗಮವೇ ಓಂಕಾರ ಸಾಕು. ಅಥವಾ ಗುರುಸ್ತುತಿ, ಗಣಪತಿ ಸ್ತುತಿ, ಗುರುಶ್ರುತಿ, ದೇವಿ ಶ್ರುತಿ ಮಾಡಿದರೂ ಸಾಕು. ಉದ್ದದ ಗಣಪತಿ ಹಾಡನ್ನು ಹಾಡಬೇಕಂತ ಇಲ್ಲ. ಅದು ಉದ್ದದ ಹಾಡನ್ನು ಹಾಡಿದರೂ ಕೂಡ ಪ್ರಾರಂಭಕ್ಕೆ ಸಿಗುವಂತಹ ಅಂಕಗಳ ಮೌಲ್ಯ ಅಷ್ಟೇ. ಆಮೇಲೆ ಈ ಪ್ರಸ್ತುತಿ ಮಾಡುವಾಗ ಕೆಲವರು ಇಲ್ಲಿ ಎಲ್ಲ ತಂಡದವರು ಕೂಡ ಮಂಗಳವನ್ನು ಮಾಡಿದ್ದಾರೆ. 1-2 ತಂಡದವರು ಮಂಗಳವನ್ನು ಮಾಡಲಿಲ್ಲ. ನೀವು ಮಂಗಳವನ್ನು ಮಾಡದೇ ಇದ್ದರೆ ಭಜನೆ ಅದು ಅಪೂರ್ಣ.
ಪ್ರಾರಂಭ, ಮಧ್ಯಮ ಮತ್ತು ಮುಕ್ತಾಯ. ನಾವೀಗ ಸಭೆ ಮಾಡಿದಾಗ ಸ್ವಾಗತ ಭಾಷಣ, ಅಧ್ಯಕ್ಷರು, ಅತಿಥಿಗಳ ಭಾಷಣ, ಕೊನೆಗೆ ಧನ್ಯವಾದ ಸಮರ್ಪಣೆ ಅಂತ ಇರ್ತದೆ. ಇಲ್ಲಿ ಕೂಡ ಹಾಗೇನೆ, ನಾವು ಮಂಗಳವನ್ನು ಮಾಡದಿದ್ರೆ ನಾವು ಮಾಡುವಂತಹ ಒಂದು ಭಜನೆ ಅದು ಅಪೂರ್ಣ. ನಾವು ಇಲ್ಲಿ ಭಜನಾ ಮಂಡಳಿಯ ಮಂಗಳೋತ್ಸವಕ್ಕೆ ಹೋದಾಗ ನಾವಲ್ಲಿ ಮಂಗಳ ಮಾಡಬೇಕಂತಿಲ್ಲ, ಆ ಸ್ಥಳೀಯ ಭಜನಾ ಮಂಡಳಿಯವರೇ ಮಾಡ್ತಾರೆ. ಆದರೆ ಸ್ಪರ್ಧೆಯಲ್ಲಿ ಭಜನೆಯನ್ನು ಮಂಗಳವನ್ನು ಮಾಡಬೇಕು, ಇಲ್ಲಿ ಮಾಡಿದ್ದಾರೆ. ಆದರೆ 1-2 ತಂಡ ಸಮಯ ಮೀರಿದ ಮೇಲೆ ಮಂಗಳ ಮಾಡಿದರೆ, ಸಮಯ ಮೀರಿ ಎಷ್ಟು ನೀವು ಸಮಯವನ್ನು ಬಳಕೆ ಮಾಡಿದರೂ ಕೂಡ ಸಮಯ ಮೀರಿದ ನಂತರದ ನಿಮ್ಮ ಪ್ರಸ್ತುತಿಯನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಆ ಕೊಟ್ಟ ಅವಧಿಯಲ್ಲಿ ಪ್ರಾರಂಭದ ಸ್ಥಿತಿ, ಮಧ್ಯಮ ಮತ್ತು ಮುಕ್ತಾಯವನ್ನು ಅದರಲ್ಲಿ ಬರುವಾಗೆ ಇರಬೇಕಂತ ನಿಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಇನ್ನೊಂದು, ಮಂಗಳದ ಹಾಡನ್ನು ಹಾಡದೆ ನಿವೇದನಾ ಶ್ಲೋಕ ಅಸತೋಮ ಸದ್ಗಮಯ ಮಾಡಿದರೂ ಕೂಡ ಅದು ಮಂಗಳ ಆಗುವುದಿಲ್ಲ. ಮಂಗಳ ಪದ ಹಾಡಿಕೊಂಡೇ ನಾವು ಮತ್ತೆ ದೇವರಲ್ಲಿ ಬೇಡುವುದು, ನಿವೇದನ ಮಾಡುವುದು. ನಿವೇದನಾ ಶ್ಲೋಕ ಹೆಚ್ಚಿನ ತಂಡಗಳು ಇಲ್ಲಿ ಆ ಪ್ರಸ್ತುತಿಯನ್ನು ಮಾಡಿದೆ. ಇಲ್ಲಿ ನಮಗೆ ಖುಷಿ ಕೊಟ್ಟದ್ದು ಅರುಣನ್ನು ಹೇಳಿದಾಗೆ, ನಮ್ಮ ಕರ್ನಾಟಕದ ತಂಡಕ್ಕೂ ಮುಂಬಯಿಯ ತಂಡಕ್ಕೂ ಏನೂ ಕೂಡ ವ್ಯತ್ಯಾಸ ಇಲ್ಲ. ನಾವು ಸಾಮಾನ್ಯವಾಗಿ ಪ್ರತಿ ಭಾನುವಾರ ಕೂಡ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಷ್ಟ್ರ ಮಟ್ಟದ ಒಂದು ಕುಣಿತ ಭಜನಾ ಸ್ಪರ್ಧೆಗೆ ಹೋಗಿ ಅಲ್ಲಿ ನಾವು ಅನುಭವವನ್ನು ಪಡ್ಕೊಂಡಿರ್ತೇವೆ. ಈಗ ಇಲ್ಲಿಗೆ ಬಂದಾಗಲೂ ಕೂಡ ನಾವಿಲ್ಲಿ ತುಂಬ ಅನುಭವವನ್ನು ಪಡ್ಕೊಂಡಿದ್ದೇವೆ ನಾವು. ಹಾಗೆ ಇಲ್ಲಿ ಪಡ್ಕೊಂಡಂತಹ ಅನುಭವ ಇದೆಯಲ್ಲ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಸ್ಪರ್ಧೆಯ ನಿಯಮದ ಪ್ರಕಾರ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಮಾತ್ರ. ಇಲ್ಲಿ 10 ತಂಡಗಳು ಭಾಗವಹಿಸಿದೆ. 10 ತಂಡಗಳು ಕೂಡ ಉತ್ತಮ ಪ್ರಸ್ತುತಿಯನ್ನು ಕೊಟ್ಟಿದೆ. ಆ 10 ತಂಡ ಆ ರೀತಿಯ ಪ್ರಸ್ತುತಿಯನ್ನು ಕೊಡಬೇಕಿದ್ರೆ ಅವರನ್ನು ಕರಗತ ಮಾಡಿದಂತಹ ತರಬೇತುದಾರರಿದ್ದಾರಲ್ಲ, ಅವರಿಗೆ ಅದು ತಲೆಬಾಗಿಸ್ಬೇಕು. ಯಾಕೆಂತ ಹೇಳಿದ್ರೆ, ಹೆಂಗಸರಿಗೆ ಅವರ ವಯೋಮಾನಕ್ಕೆ ತಕ್ಕಂತೆ, ಮಕ್ಕಳಿಗೆ ಅವರ ವಯೋಮಾನ ತಕ್ಕಂತೆ ಕುಣಿತವನ್ನು ಕಲಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ತರಬೇತುದಾರರು ಇಲ್ಲಿ ಮಾಡಿ ಅವರನ್ನು ಇಲ್ಲಿ ಭಜನೆಯನ್ನು ಪ್ರಸ್ತುತಿ ಮಾಡಿದ್ದಾರೆ. ಆ ತರಬೇತುದಾರರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ನೀವು ಗಮನಿಸಿಕೊಳ್ಬೇಕು, ಅನುಭವಿ ತಂಡಗಳು ಒಂದು ಸ್ಪರ್ಧೆಗೆ ಬಂದಾಗ ಒಂದು ಸಣ್ಣ ತೊಡಕು ಅಥವಾ ಒಂದು ಸಣ್ಣ ನ್ಯೂನತೆ ಕೂಡ ನಮಗೆ ಬಹುಮಾನದಲ್ಲಿ ವಂಚಿತ ಆಗಲಿಕ್ಕೆ ಸಾಧ್ಯತೆ ಉಂಟು. ಚಂದ ಮಾಡಿ ಕುಣಿಬೋದು, ಚಂದ ಮಾಡಿ ಹಾಡ್ಬೋದು, ಆದರೆ ಎಲ್ಲ ತಂಡಗಳು ಒಳ್ಳೆಯ ರೀತಿಯ ಒಂದು ಪ್ರಸ್ತುತಿಯನ್ನು ಮಾಡುವಾಗ ನಿಮ್ಮಲ್ಲಿ ಒಂದು ಸಣ್ಣ ಲೋಪ ಇದ್ದರೂ ಕೂಡ ಅಲ್ಲಿ ಅಂಕವನ್ನು ಕಳ್ಕೊಳ್ತೀವಿ. ನಾವು ಎಲ್ಲ ತಂಡಗಳು ಚೆನ್ನಾಗಿ ಬಂದಾಗ ನಾವು ಮಾಡುವುದು ಅದನ್ನೇ. ಆ ತಂಡದ ಅಂಕವನ್ನು ಎಲ್ಲಿ ತೆಗಿಲಿಕ್ಕೆ ಸಾಧ್ಯ ಉಂಟಂತ ನಾವು ಕಾಣ್ತೇವೆ. ಅದು ಸಮವಸ್ತ್ರ ಆಗಿರ್ಬೋದು, ಕುಣಿತದ ಸಂಯೋಜನೆ ಆಗಿರ್ಬೋದು, ಹೊಂದಾಣಿಕೆ ಆಗಿರ್ಬೋದು, ಮಂಗಳ ಆಗ್ಬೋದು. ಆದ್ದರಿಂದ ಒಂದು 15-20 ನಿಮಿಷ ಕೊಟ್ಟಾಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಆ ಸಮಯವನ್ನು ಬಳಕೆ ಮಾಡ್ತೀರಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆಗ ಅರುಣನ್ನು ಒಂದು ಹೇಳಿದ ಹಾಗೆ, ಭಜನೆ ಅಂತ ಹೇಳಿದ್ರೆ ನಾವೇ ಕುಣಿದುಕೊಂಡು ಹಾಡುವಂಥದ್ದು ಕುಣಿತ ಭಜನೆಯ ಒಂದು ಸ್ವರೂಪ. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ತಪ್ಪು ಮಾಡಲಿಲ್ಲ. ಹೆಂಗಸರಿಗೆ ಕುಣಿದುಕೊಂಡು ಹಾಡಿಕೊಂಡು ಕುಣಿಯೋದು ಕಷ್ಟ ಆಗ್ತದೆ. ಆ ದೃಷ್ಟಿಯಲ್ಲಿ ನಿಮಗೆ ತೊಡಕಾಗಬಾರ್ದಂತ ಸಂಘಟಕರು ಏನು ಮಾಡಿದ್ದಾರೆ, ಕುಣಿಲಿಕ್ಕೊಂದು ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಮುಂದಿನ ದಿವಸಗಳಲ್ಲಿ ನೀವೇ ಹಾಡಿಕೊಂಡು ಕುಣಿದ್ರೆ ಆಗ ಅಲ್ಲಿ ಭಕ್ತಿ ಭಾವನೆ ಜಾಸ್ತಿ ಬರ್ತದೆ ಎನ್ನುವಂಥದ್ದು ನನ್ನ ಒಂದು ಭಾವನೆ. ಇನ್ನು ಬೇರೆ ಏನೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಎಲ್ಲ ತಂಡಗಳು ಪ್ರಸ್ತುತಿ ಒಳ್ಳೆಯದಾಗಿತ್ತು. ನಮಗೆ ಪ್ರಥಮ, ದ್ವಿತೀಯ, ತೃತೀಯ ಮಾಡುವಾಗ ಮತ್ತೊಂದು ತೃತೀಯಕ್ಕೆ ಸರಿಸಾಟಿಯಾದಂತಹ ಮತ್ತೊಂದು ತಂಡ ನಮಗೆ ಸಿಕ್ಕಿತು. ಅದನ್ನು ಕೈ ಬಿಡಲಿಕ್ಕೆ ನಮಗೆ ಮನಸ್ಸಾಗಲಿಲ್ಲ. ಅದು ತೃತೀಯ ಬಹುಮಾನಕ್ಕೆ ಸಮೀಪವಾಗಿತ್ತು. ಕೊನೆಗೆ ನಾವು ಇಬ್ಬರು ಮಾತಾಡಿಕೊಂಡು ಸಂಘಟಕರ ಗಮನದಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೇವೆ, ಆ ತಂಡಕ್ಕೆ ಒಂದು ಸಮಾಧಾನಕರ ಬಹುಮಾನ ಕೊಡಬಹುದಾ ಅಂತ. ಅದನ್ನು ಕೊಡುವಂಥ ಕೆಲಸ ನಮ್ಮ ಸಂಘಟಕರು ಮಾಡಿದ್ದಾರೆ. ಅವರಿಗೆ ನಾನು ತೀರ್ಪುಗಾರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಒಳ್ಳೆಯ ಒಂದು ಕೈಚಳಕವನ್ನು ತೋರಿಸಿದ್ದಾನೆ, ಬಹಳ ಖುಷಿಯಾಯಿತು. ಅವನಿಗೆ ಒಳ್ಳೆಯ ಭವಿಷ್ಯ ಇದೆ. ಆ ವ್ಯಕ್ತಿ, ಹುಡುಗ ಇನ್ನು ಮುಂದೆಯೂ ಕೂಡ ಆ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ತನ್ನ ಒಂದು ವ್ಯಕ್ತಿತ್ವವನ್ನು ತೋರಿಸಿಕೊಡ್ಬೇಕಂತ ನಾನು ತೀರ್ಪುಗಾರರ ಪರವಾಗಿ ಅವನಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇನ್ನೂ ಒಂದು ಕೊನೆಯ ಮಾತು. ಪ್ರತಿಯೊಂದು ಹಾಡಿಗೂ ಪ್ರಾರಂಭ, ಮಧ್ಯಮ, ಮುಕ್ತಾಯ ಅಂತ ಇದೆ.
ಒಂದು ಹಾಡನ್ನು ಮುಕ್ತಾಯ ಮಾಡದೆ ಅದೇ ತಾಳದಲ್ಲಿ ಇನ್ನೊಂದು ಹಾಡನ್ನು ಹಾಡುವುದು ಅದು ಸೂಕ್ತ ಅಲ್ಲ. ಒಂದು ಹಾಡಿಗೆ ಮುಕ್ತಾಯ ಮಾಡಿದ ಮೇಲೆ ಮತ್ತೊಂದು ಹಾಡನ್ನು ಪ್ರಾರಂಭ ಮಾಡಿ. ಅದನ್ನು ನಾವು ಇಲ್ಲಿ 1 ಅಥವಾ 2 ತಂಡದಲ್ಲಿ ನಾವು ಗಮನಿಸಿಕೊಂಡಿದ್ದೇವೆ. ಅದನ್ನು ಸರಿ ಮಾಡ್ತೀರಾ ಅಂತ ನಾವು ಭಾವಿಸ್ಕೊಳ್ತಿದ್ದೇವೆ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಯಾವ ತಂಡಕ್ಕೂ ನಾವು ಅನ್ಯಾಯ ಮಾಡಲಿಲ್ಲ. ನಿಮಗೆ ಅನ್ಯಾಯ ಮಾಡಿ ನಮಗೆ ಏನಾಗಬೇಕಂತಲೂ ಕೂಡ ಇಲ್ಲ. ಸಂಘಟಕರು ಇಷ್ಟು ಒಂದು ಪರಿಶ್ರಮದಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ನಾವು ಕರ್ನಾಟಕದಿಂದ ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಹಾಳು ಮಾಡಲಿಕ್ಕೆ ನಾವು ತಯಾರಿಲ್ಲ. ನಾವು ನ್ಯಾಯೋಚಿತವಾದಂತಹ ತೀರ್ಪನ್ನು ನಾವು ಕೊಟ್ಟಿದ್ದೇವೆ. ನೀವು ಆ ತೀರ್ಪನ್ನು ಸ್ವೀಕರಿಸ್ತೀರಿ ಅಂತ ನಾನು ಭಾವಿಸುತ್ತಾ ನಮಗೊಂದು ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ವಂದಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇವೆ. ರಮೇಶ್ ಕಲ್ಮಾಡಿ ಹರಿವು ತೀರ್ಪುಗಾರಿಕೆಯಲ್ಲಿ ಯಾರಿಗೆ ಪ್ರೈಸ್ ಸಿಗಲಿಲ್ಲ, ಏನೇ ತೆಗೆದಿದ್ದಿ ಪ್ರೈಸ್ ಏನೆಲ್ಲ ರಾಯರ ಬಳಗ ಮಂಡಳಿ ದೂರ ಹೊಡಿಸಿ ದಾಯ ಮಂಡ ನಿಗಲ್ಲ ಪೂರ ನಿಗಲ ಕಾಂಪಿಟೇಷನ್ ಬಂದರೆ ಏನವರ ಪ್ರದರ್ಶನ ಕೊಡ ಪೂರೆಗಳು ನೋಟ್ ಬಂತಂಬ ಅದು ಎಂಕಲ್ಲ ಒಂದು ಅಭ್ಯಾಸ ಎಂಕಲ್ ಪೋನ ಪಂಡು ಹೋಪ ನಂಬರ್ ಕೊಡ್ದು ಹೋಪ ಎರೆಗ್ಲ ಪ್ರಾಬ್ಲಮ್ ಮಾಡ ನಿಗಲ ದೂರ ಎಂಕಲ ನಂಬರ್ ಕೊರ್ಲೆ ಎಂಕಲ ಆನ್ಸರ್ ಕೊರ್ಪ ನಿಗಲ ತದ್ದಾರೆ ಅಂಚ ಏನಿಲ್ಲ ಪಾಪ ರಾಯರ ಬಳಗ ದೂರ ಹೊಡಿಸಿ ಈಗ ತಪ್ಪು ಒಲಿತ ಎಂಕಲ್ ಪಣಪ ಎಂಕಳಕ್ಕೆ ಎಂಕಲ ಫೋನ್ ನಂಬರ್ ಕೊರ್ಪ ಎಂಕಲ್ ನಿಗಲ ಒಂಜಿ ಮೆಗ್ಗಪರ ಎಲ್ಲಕ್ಕೆ ಎಂಕಳಕ್ಕೆ ಹೇಳಿ ಎಂಕಲ್ ಪಣಪ ದಯಮಂತ ರಾಯರ ಬಳಗ ಅಂಚ ಆರ್ಗನೈಸ್ ಕುಣಿದಾಗ ಭಜನ ಆರ್ಗನೈಸ್ ಮಾಡ್ತಾರೆ ಆಗಲೇ ದೂರ ಹೊಡ್ಸಿ ಬೊಕ್ಕ ಮುಲ್ಪ ಜನಕಲ್ಲಿ ಒಂಜಿ ಧನ್ಯವಾದ ಪಣ್ಣ ಎಂಕಲ ಊರುಡು ಕಾಂಪಿಟೇಷನ್ ಆಡ ಎಂಕಲ ಊರುಡು ಮಿನ್ನೆ ರಾಜ್ಯ ಮಟ್ಟದ ಹೂವೇ ಕಾಂಪಿಟೇಷನ್ ಆಡು ಲಾಸ್ಟ್ ಊರಿನ ಖಾಲಿ ಕಾಂಪಿಟೇಟರ್ಸ್ ನಂಗೆ ಮಾತ್ರ ಪ್ರೈಸ್ ಸಿಕ್ಕಡ ಆಡ ಮುಲ್ಪ ಪೂರಾಗ ನನಗೆ ಭಜನ ಮಂಡಲದ ಮಸ್ತ್ ಖುಷಿ ಆಗಿ ನಿಗಲ್ಲ ಮೋಕೆಗೆ ಸ್ವಲ್ಪ ಒಂದೆಲ್ಲ ಪಾತ್ರ ಮುಕ್ತಾಯ ಬಂದಿಲ್ಲ ಸ್ವಲ್ಪ ತೀರ್ಪುಗಾರರಿಲ್ಲ ಏನೊಂದು ಇದ್ದೇನೆ ಕಾರ್ಯಕ್ರಮವನ್ನು ಮುಕ್ತಾಯ ಬಂದಲ್ಲ. ಹಲೋ, ಸಂಪತ್ ಶೆಟ್ಟರಂಜಿ ವೇದಿಕೆ ಬರೆದು ಮಹಾದೇವಿಗೆ ನೋಡು. ಮಹಾದೇವಿಗೆ ಬಲ್ಲೆ 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 ದಯಮಂತ ಬಲ್ಲಿ ಒಂದು ಸುರೇಶ್ ಕುಂದಾರ್ ಒಂದು ಸನ್ಮಾನ ಮಾಡ್ಬೋದು. ಮಾನವಿಗೆ ಗೌರವ ನೋಡು. ಗಣೇಶ್ ನಾಯಕ್ ಈರ್ಲ ಮಿಂತು ಬರಲಿದ್ದರು ಉದಾಹರಣೆ ಕಲಾನಂದ ಮರಡು ಅಂಚನೆ ಒಂಜಿ ಪಾತರ ಫೋಟೋಗ್ರಾಫರ್ ನಕಲು ರಮೇಶನ್ನ ಒಂಜಿ ನಿಮಿಷ ಉತ್ತಡಿದೆ ಮೂಲ ಬಲ್ಬರ್ಜಿ ದಯಪಂಡ ಅಕಲ್ ಬರ್ಪೇರು ಫೋಟೋ ತಿಪ್ಪೇರು ಪೋಪೇರು ಆಂಡ ಏರ್ಲಕರ ನಮ್ಮದು 2 ಪಾತ್ರೆ ಪಂಡ್ಲೆ ಮಾತು ಇನ್ನಿಯನ ರಮೇಶ್ ಉದ್ದಾರ ಮಂಡ ಇದು 2 ಪಾತ್ರೆಗಳು ದಯಪಂಡ ಭಾರಿ ಮಂದ ಭಕ್ತಿಯರ ರಾಯರ್ನ ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಂಕಲು ಪತ್ರಕರ್ತನೆಗೆಲ್ಲ ಖಾಲಿ ಒಂದು ಬರೆಯೋದು ಮಾತ್ರ ಗೊತ್ತು, ಪಾತ್ರೆದ್ದು ಅಂತ ಅಂಡದ ರಾಯರ ಬಳಗ ಭಜನಾ ಮಂಡಳಿ ಮೀರಾ ರೋಡ್ ಇನ್ನು ಈ ರಾಘವೇಂದ್ರ ಸ್ವಾಮಿನ ವರ್ಧಂತಿ ಉತ್ಸವದ ಒತ್ತುಡು ಶ್ರೀ ಮಂತ್ರಾಲಯದ ಮಂತ್ರಾಲಯನೇ ಮುಲ್ಪ ಸ್ಥಾಪನೆ ಮಂದಿರ ಪಡಿಪಿನ ಆತೊಂಜಿ ವಿಶೇಷತೆ ಮುಲ್ಪ ತೋಜೊಂದುಂಟು. ಮುಖ್ಯವಾದ ಪರಮಣ್ಣಾಂಡ ಯಾನ ಕಾಲೇಜ್ ಲೇಪಟ್ಟಿದ್ದಿಲ್ಲ ಎನ್ನು ಶ್ರೀ ರಾಘವೇಂದ್ರ ಸ್ವಾಮಿನ ಆರಾಧನೆ ಅಂಚದು ಎಂಕೋ ಅರ್ನ ಮಿತಿ ಇನಿಕ್ಲ ಮಸ್ತ್ ನಂಬಿಕೆ ಉಂಟು. ಇನಿಕ್ಲ ಯಾಪೋಗಲ ಏನು ಮಂತೊಂದಿಲ್ಲ ಮಂತ್ರಾಲಯ ಯಾತ್ರೆ ಮಂತೊಂದಲ್ಲ ಅಂಚದು ಬಗಲ್ನ ಈ ರಾಯರ ಬಾಳ್ಯದ ಸೇವೆ ಉಂಡತ್ತ ಸೇವೆ ನನ್ನಲ್ಲ ಆತು ಮೂಲು ಈ ಪಂಡ ಮೀರ ರೋಡ್ ಪಂಡಜಿ ಮೂಲು ಜಾಸ್ತಿ ಧಾರ್ಮಿಕ ಕಾರ್ಯಕ್ರಮ ಜಾಸ್ತಿ ನಡತ್ತುಂಟು ಅಂಚಿನ ಈ ಜಾಗಡು ಮೊಗನ ಸೇವೆ ನಡಾತು ನಡ್ಬೋದು ಪಂಡ್ರೇನು ನಮ್ಮದಲ್ಲ ನಿಂದು ಮುಗಿಲ್ಲ. ಥ್ಯಾಂಕ್ಸ್. ఒక ವೇದಿಕೆ ನಾಯಕರ మా ಗಣ್ಯರೆಲ್ಲ ಗಣೇಶ್ ನಾಯಕ್ ಮೇಲೆ ಬನ್ನಿ ಪ್ಲೀಸ್. ರಮೇಶ್ ಉದ್ಯಮದ ರಮೇಶ್ ಅಮೀನ್ ವೇದಿಕೆ ಬರೋದು.
ಅಂಚನೆ ಮಧ್ಯಾಹ್ನ ದಿಂಚಿ ಮಸ್ತ್ ಮಸ್ತ್ ನಮಗೆ ಮಸ್ತ್ ಪಾತ್ರ ಬಂದಿನ ಶುಕೇಶ್ ಎಕ್ಕಾರ್ ಮೇರೆ ವೇದಿಕೆ ಬರೋಡು. ಶುಕೇಶ್ ಎಕ್ಕಾರ್ ಅಯ್ಯಪ್ಪ ಸೇವಾ ಸಮಿತಿ ಫೋಟೋದ ಪಾರಿಮಲ್ಲ ಭಜನೆಗಾರರು. ಶುಕೇಶ್ ಎಕ್ಕಾರ್. ಸದಾನಂದ ಪೂಜಾರಿ ಮೇರ್ಲೆ ಬರೋಡು ಬೇಗ. ಸದಾನಂದ ಪೂಜಾರಿ. ಸದಾನಂದ ಪೂಜಾರಿ. ಕೃಷ್ಣ ಬಂಗೇರ. ಕೃಷ್ಣ ಬಂಗೇರ. ನಿಗಲು ಮಾತ ಕಾತದ ಪುಣ ಕಡೇತ ಐದುಂಬು ಮಾತ ಸಂಘ ಸಂಸ್ಥೆಗಳಿಗೆ ಒಂಜಿ ಗೌರವ ಅರ್ಪಣೆ ಬರಡು. ಮೀರಾ ಬಂದಾರ್. MEM ಮೀರಾ ಬಂದಾರ್. ಬೇಗ ಬರೋಡು ಬೇಗ. ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ. ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ. ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ. ಬಣ್ಸಂಗ ವೀರವೈಂದರ್. ಬಣ್ಸಂಗ ಬಣ್ಸಂಗ ಬರಲಿ ಈಗ. ಆಯ್ತು ಬರೋದು ಬನ್ಸ್ ಫೋರಂ. ಬನ್ಸ್ ಫೋರಂ. ಚಾಮುಂಡೇಶ್ವರಿ ಸನ್ನಿಧಿ. ದುರ್ಗಾ ಭಜನಾ ಮಂಡಳಿ. ದುರ್ಗಾ ಭಜನಾ ಮಂಡಳಿ. ಶನೀಶ್ವರ. ಶನೀಶ್ವರ ಸೇವಾ ಸಮಿತಿ. ಶನೀಶ್ವರ ಸೇವಾ ಸಮಿತಿ. ಬೇಗ ಬಲ್ಲೆ ಬೇಗ ಬೇಗ. ಬೇಗ ಬರಡು. ಮೂಲ ತುಳುನಾಡು ಸಮಾಜ. ವಿಠ್ಠಲ ಭಜನಾ ಮಂದಿರ. ಕುದರ್ಲತ್ತಿನ ಆಯ್ನಂತ ಬೇಗ ಬರಲಿ ದಯಮಾಡ್ತದೆ. ಡಾಕ್ಟರ್ ರವಿರಾಜ್ ಕುಮಾರ್. ಡಾಕ್ಟರ್ ರವಿರಾಜ್. ತುಳುನಾಡು ಸಮಾಜ. ವಿಠ್ಠಲ ಭಜನಾ ಮಂಡಳಿ. ಬೇತೆ ಏರ್ಲ ಭಜನಾ ಮಂಡಳಿ ಪ್ಲೀಸ್ ಬಲೆ ಏರ್ಲ ಇತ್ತೆರಡ ಎಂಕಲ್ ಅಂಚಿನ ಚಾಂಡ ಒಂದು ಬಲ್ಲೆ ಬೇಗ. ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಆಂಡೆ. ಸಂಘ ಸಂಸ್ಥೆಗೆ ಬರೋಡು ಬೇಗ. ಸಂಘ ಸಂಸ್ಥೆಗೆಲ್ಲ ಬತ್ತಿತ್ತರ ಬಲ್ಲೆ. ರತ್ನ ಕೋಲಾಲ್ ಮಲ್ಲಾಡ್ದ ಇರ್ಲ ಬರೋಡು. ರತ್ನ ಕೋಲಾಲ್ ಇರ್ಲ ವೇದಿಕೆ ಬರೋಡು. ರತ್ನ ಕೋಲಾಲ್. ಭಾರತೀಯ ಅಂಚನ್. ಭಾರತೀಯ ಅಂಚನ್ ಏರಿಯ ವೇದಿಕೆ ಬರೋಡು. ಭಾರತೀಯ ಅಂಚನ್. ದಕ್ಷಿಣ ಭಾರತ ಮಹಿಳಾ ಬಿಜೆಪಿ ತಿಳಿಸಿರ್ತಾರೆ. ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಅಂದೇರಿ. ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಅಂದೇರಿ. ಏರ್ಲ ಸಂಘ ಸಂಸ್ಥೆಗಳಿಗೆ ಬರೋದು ಬೇಗ. ಸಂಘ ಸಂಸ್ಥೆಗಳಲ್ಲಿ ಇರ್ತಾರೆ ಬೇಗ ಬಲ್ಲಿ ಬೇಗ. ದಯಮಾಡಿ ಹೆಂಗೆ ನಾನು ಟೈಮ್ ಕರೀದು ಕೊಂಡು ಹೆಂಗೆ ಕೊಡ್ತೀನಿ ಟೈಮು ಮಾಪಿ ಹೆಂಗೆ ಕೇಳುವ ಬೇಗ. ಸಂಘ ಸಂಸ್ಥೆ ಇರ್ತೀನಿ ಬೇಗ ಬರಲಿ ದಯಮಾಡ್ತದೆ. ಸಂಘ ಸಂಸ್ಥೆಗಳು ಇತ್ತಿಲ್ಲ ಆಯ್ನಾದ ಬೇಗ ಬರ್ತದೆ. ಮೂರು ಮಾನಾದಿಗೆ ನಿಂತುಕೊಂಡು ಸಂಘ ಸಂಸ್ಥೆದ ಮಾನಾದಿಗೆ
ಬಾರಿ ನಿರೀಕ್ಷೆಡ್ ನಾಡೇಡ್ ಬಯ್ಯಮಟ್ಟ ನಮ್ಮ ಕಾದುಗುಂದಿನ ಹರಿ ಅಮೀನ್. ರಿಸಲ್ಟ್ ಹರಿ ಅಮೀನ್. ಬಹುಮಾನ ವಿತರಣೆ ಹರಿ ಅಮೀನ್. ಸಂಘ ಸಂಸ್ಥೆಯಿಂದ ಬರಡು ದಯಮಂತದ್ದು ಉದರ ಬಂದು ನೆನಪೋದಿತ್ತು ಬಲ್ಲೆ ದಯಮಂತ ಬಲ್ಲೆ ವೇದಿಕೆ ಬರಡು ಭಾರಿ ನಿರೀಕ್ಷಿತ ಬಹುಮಾನ ವಿತರಣೆ ಎತ್ತ ನಡಪರೆಂಡು ಗುರ್ತಲು ಓದು ಬರ್ತೇನೆ. ಪ್ರಥಮ ಏರಿಗ ದಿಪ್ಪು ಇತ್ತೆ ನಿಕಲ ನಿರೀಕ್ಷಿತ ರಿಸಲ್ಟ್ ಪಂಪಿನಾರು ನಮ್ಮ ರಾಯರ ಮೊಳಗನ ಗುರುಕರು ಗಿರೀಶ್ ಕಟ್ಕರ್ ದಯಮಂತದ್ದು ಇತ್ತ ರಿಸಲ್ಟ್ ನೆಟ್ ಒಂದು ಸಮಾಧಾನಕರ ಬಹುಮಾನ ಉಂಡು ಇತ್ತ ತೀರ್ಪದಾರಿಗಳ ಮಿತ್ತು ಮಲ್ಲ ಬಾರ ಪಾಡಿಯರು ಬಾರ ಬಂದ್ಬಿಟ್ಟು ಥರ್ಡ್ ಪ್ರೈಸ್ ಏನು ಅಮೌಂಟ್ ಉಂಟು ಆಮೇಲೆ ಆಗಲೇ ಕೊರಪ ಥರ್ಡ್ ಪ್ರೈಸ್ ಆಗಲೇ ಕೊರಪ ಫೋರ್ತ್ ಪ್ರೈಸ್ ಆಗಲೇ ಕೊರಪ ಅಂಡ ಟ್ರೋಫಿ ಮಾತ್ರ ಥರ್ಡ್ ಪ್ರೈಸ್ ಆಗಲೇ ಕೊರಪ ಹಿಂಗಲ್ಲಿ ತೃತೀಯ ಬಹುಮಾನ ಕ್ರಮ ಸಂಖ್ಯೆ 3 ಮಹಿಷಮರ್ದಿನಿ ಭಜನಾ ಮಂಡಳಿ. ಕ್ರಮ ಸಂಖ್ಯೆ 3 ಮಾತರಿ ಬರ್ತದೆ ಬಂದು ನಂದಿಪುರ ಟೀಮ್ ಜೋರಾನ ತಾಟಿದ ಹೊರಟಗಳಿಗೆ ಇದೆಂತ ಮೋಜಿನ ಬಹುಮಾನದ ವಿಜೇತ ಮೋಜಿನ ಬಹುಮಾನದ ತಂಡ ಮಹೇಶ ಮಾಡ್ತೀನಿ ಬರಿವಲಿ ತಂಡ. ಕಳೆದ ವರ್ಷಗಳು ಸುರೂತ ಇನಾಮವನ್ನು ಗೆದ್ದಿದ್ದ ನಗಲು ಈ ವರ್ಷ ಮೋಜಿನ ಇನಾಮನ್ನು ಗೆದ್ದಿರು ಸಲ್ಲಲು ಭಜನಾ ಮಂಡಳಿ ಬರಿವಲಿ.
ದಕ್ಷಿಣ ಮಾತಿನಿ ಭಜನಾ ಮಂಡಳಿಗೆ ಪ್ರೈಸ್ ಕೋರ್ನಾಗ ಏರು ಪಾರ್ಟಿಸಿಪೇಟ್ ಮಾಡಿ ಅಕ್ಲು ಮಾತ್ರ ಬರಲಿ 10-16 ಜನ ಅಕ್ಲೇ ಬರಲಿ ಖಾಲಿ. ಇತ್ತೆ ಸೆಕೆಂಡ್ ಪ್ರೈಸ್ ಕ್ರಮ ಸಂಖ್ಯೆ ರವೀಂದ್ರ ಶೆಟ್ಟಿ ಬಂದ ಸಮಾಧಾನಕರ ಶುರು ಕೊರಲಿ ಇದರಿಂದ 4 ಮಗುವೇರ ವ್ಯವಸ್ಥಕ ಮಂಡಳಿ ಸಮಾಧಾನಕರ ಮಗುವೇರ ವ್ಯವಸ್ಥಕ ಮಂಡಳಿ ಮಗುವೇರ ಸಮಾಧಾನ ಕರ ಬಹುಮಾನ ಮೊದಲಿಗೆಲ್ಲ ಜೋರನ ಪಾಟಿ ಸೋಬರು ಮಗುವೀರ ಭಜನಾ ಮಂಡಳಿ ಮೀರರು ದ್ವಿತೀಯ ಬಹುಮಾನ ಕ್ರಮ ಸಂಖ್ಯೆ 8 ಕ್ರಮ ಸಂಖ್ಯೆ 8 ವರಮಹಾಲಕ್ಷ್ಮಿ ಭಜನಾ ಮಂಡಳಿ ಮಲಾಡ್ ಕ್ರಮ ಸಂಖ್ಯೆ 2 ಎರಡನೇ ಬಹುಮಾನ ಪಡೆಯಿನ ವಿಜೇತರಿನಿತ ಕ್ರಮ ಸಂಖ್ಯೆ 2 ಭಜನಾ ಮಂಡಳಿ ಮಲಾಡ್ ವರಮಹಾಲಕ್ಷ್ಮಿ ಭಜನಾ ಮಂಡಳಿ ಮಲಾಡ್ ಕ್ರಮ ಸಂಖ್ಯೆ 2 ಇನ್ನಿತ ಎರಡನೇ ಬಹುಮಾನದ ಎರಡನೇ ಇನಾಮಗಿಂದ ನಕಲು ಎರಡನೇ ವರ್ಷದ ಕುಣಿತ ಭಜನೆ ಕಾರ್ಯಕ್ರಮಗಳು ಎರಡನೇ ಬಹುಮಾನ ಪಡೆದಿನ ವರಮಹಾಲಕ್ಷ್ಮಿ ಭಜನಾ ಮಂಡಳಿ ಮಲಾಡು ಮೊದಲಿಗೆ ರಾಗ ಬಳಗದಲ್ಲಿ ಕೂಡ ಸ್ವಲ್ಪ ಸಂದವರಿಲ್ಲ ಅಭಿನಂದನೆಗಳು. ನನ್ನ ಸುರೂತ ಇನಾಮದ ಹಂಚಿಪೋಯಿ ಮಾತಿನ ನಿರೀಕ್ಷಿತ ಸುರೂತ ಇನಾಮು ಇತ್ತ ಫಸ್ಟ್ ಪ್ರೈಸ್ ಕ್ರಮ ಸಂಖ್ಯೆ 9 ಕ್ರಮ ಸಂಖ್ಯೆ 9 ಮುಂಬರ ಮಿತ್ರ ಭಜನಾ ಮಂಡಳಿ ಮಂದಿರ ಬೆಂಗಳೂರು ಜೋರಾದ ತಾಳ್ದೊಡ್ಡಲು ಮೊದಲನೇ ಧರ್ಮ ಚಳವಳಿಗೆ ನೋಡು ಸುರೂತ ಇನಾಮುಳಿಗೆ ರಾಗ ಬಳಿದ ಭಜನಾ ಮಂಡಳಿಗ ಈ ವರ್ಷದ ಕುಣಿತ ಭಜನಾ ಕಾರ್ಯಕ್ರಮಗಳು ಸುರೂತ ಇನಾಮುಳಿಗೆ ವಿನಂತಿಸಿದ ಮುಂಬರ ಮಿತ್ರ ಭಜನಾ ಮಂಡಳಿ ಬೆಂಗಳೂರು. ಬೇಗ ಹೋಗಿ ಬೇಗ ದೇವನ ಟೈಮ್ ಉಂಟು ಟೈಮ್ ಕೇಳೋಣ ಬೇಗ SSC FSC ಪರೀಕ್ಷೆ ಮಾಡಬಹುದು ಬೇಗ ಬಾರಿ ಕೊರಡು ಕುಣಿತ ಭಜನೆ ಪ್ರಸ್ತಾಪ ಮಾಡ್ತೀರಿ.
ರಾಗ ಬಳಗದ ಮಿತ್ರ ಭಜನಾ ಮಂಡಳಿ ಮೊದಲಿಗೆ ಒಂದನೇ ಅಭಿನಂದನೆ. ಕೇರಳ ಬೋರಬಲ್ಲಿ ನ್ಯಾಯಮದ್ದು ಮಾತುಗಳಿಗೆಲ್ಲ ಗೌರವಧನ ಉಂಟು ಬುರದೆ ಮಂಡಳಿಗಳ ಪ್ಲೀಸ್. ಬಾಕಿ ಟೀಮ್ಗಳಿಗೆ ಗೌರವಧನ ಉಂಟು. ಬಾಕಿ ಟೀಮ್ಗಳಿಗೆ ಬೇರೆ ಟೀಮ್ಗಳಿಗೆ ಗೌರವಧನ ಉಂಟು. ಅದು ಸ್ವೀಕಾರ ಮಾಡ್ಬಿಡು. ದಯಮಾಡಿ ವೇದಿಕೆ ಬರ್ತದೆ. ಏರಣ್ಣಲ ಒಲಿ ಬಂದು ಸ್ವೀಕಾರ ಮಾಡ್ಬಿಡು. ಚಿನ್ನರ ಬಿಂಬ ಮೈಂದರ್, ಚಿನ್ನರ ಬಿಂಬ ಮೈಂದರ್ ಶಿಬಿರ ಬೇಗ ಬಲ್ಲಿ, ಬೇಗ ಗೌರವಧನ ಬದ್ಧವಲ್ಲಿ. ಚಿನ್ನರ ಬಿಂಬ, ಚಿನ್ನರ ಬಿಂಬ, ಚಿನ್ನರ ಬಿಂಬದ ಏರಣ್ಣನ ಸದಸ್ಯ ಬರ್ತದೆ. ಒಂದು ಗೌರವಧನ ಸ್ವೀಕಾರ ಮಾಡಿಕೊಡು. ಚಿನ್ನರ ಬಿಂಬದ ಟೀಮ್ಗಳಲ್ಲಿ ಬಂದಿದ್ದು ಗೌರವಧನ ಸ್ವೀಕಾರ ಮಾಡ್ಬಿಡು. ಚಿನ್ನರ ಬಿಂಬ, ಚಿನ್ನರ ಬಿಂಬದ ಏರಣ್ಣ ಊರಿ ಸದಸ್ಯ ಬರ್ತದೆ. 3 ಗೌರವ ಮಿಷನ್ ಮೇಲಾಡು ಬೇಗ ಬಲ್ಲೆ. ಚಿನ್ನರ ಬಿಂಬ ಬಿಲ್ಲವರೇ ಸ್ಟೇಷನ್ ಮೀರಾ ರೋಡ್ ಜಗದಂಬ ಮಂದಿರ ಟೆಂಪಲ್ಲಿ ಇರೋದು ಅನ್ನ ಸಂತರ್ಪಣದ ವ್ಯವಸ್ಥೆ ಉಂಟು. ಮಾತೆಲ್ಲ ಶ್ರೀದೇವಿಯನ್ನ ಪ್ರಸಾದ ಸ್ವೀಕಾರ ಮಾಡಿಬಿಡು. ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಿದ್ಕೊಂಡು ದಯಮಾಡ್ತದೆ. ಭಕ್ತಾತ್ಮವನ್ನು ದಯಮಾಡಿ ಮೀರ ಬೈದಾರ ಜಗದಂಬ ಶನೀಶ್ವರ ಸೇವಾ ಸಮಿತಿ ರಮೇಶ್ ಕಲ್ಮಾಡಿ, ರಮೇಶ್ ಕಲ್ಮಾಡಿ ವಂಚನೆ ಇನ್ನು ನಮ್ಮ ಕೊಲ್ಲದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರ್ತದೆ. ಕೊಲ್ಲ ಮತ್ತು ಬಗ್ಗೆ ಮಾತಾಡ್ತೀನಿ. ಶ್ರೀಪೂರ್ಣಬೋಧರ ಶಾಸ್ತ್ರಸಾಗರ ಸೇರ್ವ ಕಾಮನೆಯ ಪೋಗಿಸಿ ಜ್ಞಾನ ಸಂಪದವೀವ ಜ್ಞಾನಿ ಮಾನ್ಯವು ಮತ್ತೆ ವಿಪರೀತ ನಾಶಕವು ರುದ್ರನು ತಲೆದೂಗ್ವ ಯತಿರಾಜ ಸೇವಿತವು ದೇವವಂದ್ಯನ ಪೊಗಳಿ ಪ್ರತಿವಾದಿಗಳ ಜಯಿಸಿ ಜೀವೇಶ ಭೇದವನು ಸಕಲ ಗುಣಪೂರ್ಣತೆಯ ಜಗದ ಇರುವಿಕೆ ತಾರತಮ್ಯವನು ಬೋಧಿಸುತ್ತ ಅಮಲಗೊಳಿಸಲಿ ರಾಘವೇಂದ್ರವ ಗಂಗೆ ಶ್ರೀರಾಘವೇಂದ್ರರೇ ನಿಮ್ಮ ಪದ ಕಮಲಗಳ ಭಜಿಪರಿಗೆ ಸಕಲವನು ನೀಡಿಸಲಗುವಿರಿ ಪಾಪ ಪರ್ವತ ಸೀಳ್ವ ದೃಷ್ಟಿ ವಜ್ರಾಯುಧರೆ ಭುಸುರೇಂದ್ರರೆ ನಮ್ಮ ಪೊರೆಯಿರಿ ಗುರುವೇ ಅನವರತ ಹರಿಪಾದ ಕಮಲ ಸಂಸೇವೆಯಿಂ ಪಡೆದಿರಿ ಜ್ಞಾನಾದಿ ಸರ್ವ ಸಿರಿ ಸಂಪತ್ತು ದೇವಸ್ವಭಾವರೇ ಶ್ರೀರಾಘವೇಂದ್ರರೇ ಸುರಕಲ್ಪತರು ನೀವು ಇಷ್ಟಪ್ರದರು ಎಮಗೆ